ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಲಬುರಗಿ ಮಹಾನಗರ ಪಾಲಿಕೆ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘದ ವತಿಯಿಂದ ಕಲಬುರಗಿ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ಅಧಿಕಾರಿ ನೌಕರರ ಸಂಘ ವತಿಯಿಂದ ಇವತ್ತಿನ ಕರ್ನಾಟಕ ರಾಜ್ಯದಾದ್ಯಂತ 10 ಮಹಾನಗರ ಪಾಲಿಕೆಗಳು ಎಲ್ಲ ಬಂದ್ಗೆ ಕರೆ ನೀಡಿವೆ. ಅದರಂತೆ ನಾವು ಕಲಬುರಗಿ ಮಹಾನಗರ ಪಾಲಿಕೆಯ ಅಧಿಕಾರಿ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕೂಡ ನಾವು ಅದಕ್ಕೆ ಸಹಮತವನ್ನು ತೋರಿಸುತ್ತಾ ಬಂದ್ಗೆ ಕರೆ ನೀಡಿದ್ದೇವೆ. ಇದನ್ನು ನಮ್ಮ ಸ್ವಚ್ಛತಾ ಸಿಬ್ಬಂದಿ ಒಳಗೊಂಡು ಬಂದಿರುತ್ತದೆ. ಹಲವಾರು ಬೇಡಿಕೆಗಳು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಇವತ್ತು ಬಂದ್ಗೆ ಕರೆ ನೀಡಿರುತ್ತೇವೆ. ಅದರಲ್ಲಿ 7ನೇ ವೇತನ ಆಯೋಗ ಯಾವ ಥರ ರಾಜ್ಯ ಸರ್ಕಾರಿ ನೌಕರಿಗೆ ಕೊಡ್ತಾ ಇದ್ದಾರೆ, ಅದೇ ಥರ ನಮಗೂ 7ನೇ ವೇತನ ಆಯೋಗದಲ್ಲಿ ಏನು ಎಡಿಷನಲ್ ಡಿಫರೆನ್ಸ್ ಅಮೌಂಟ್ ಇದೆ ಅದು ಫೈನಾನ್ಸಿಂದ ಕೊಡ್ತಾ ಇಲ್ಲ, ನಮ್ಮ ಪಾಲಿಕೆ ಬಜೆಟಿಂದನೇ ಕೊಡಬೇಕಾಗಿದೆ, ಅದನ್ನು ವಿಸ್ತರಿಸಬೇಕು. ಎರಡನೇದಾಗಿ KGID ಮತ್ತು GPF ಯಾವ ಥರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಕೊಡ್ತಾರೆ ಅದು ಕೂಡ ನಮ್ಮ ಪಾಲಿಕೆ ನೌಕರಿಗೂ ಕೂಡ ವಿಸ್ತರಿಸಬೇಕು. ಆಮೇಲೆ ಕ್ರೀಡಾ ಆಯೋಜನೆ ಯಾವ ಥರ ಸರ್ಕಾರಿ ನೌಕರಿಗೆ ಮಾಡ್ತಾರೆ ಅದು ಕೂಡ ವಿಸ್ತರಿಸಬೇಕು. ಆಮೇಲೆ ಜ್ಯೋತಿ ಸಂಜೀವಿನಿ ಹೆಲ್ತ್ ಸ್ಕೀಮ್ ಏನು ರಾಜ್ಯ ಸರ್ಕಾರಿ ನೌಕರಿಗೆ ಕೊಡ್ತಾ ಇದ್ದಾರೆ ಅದು ಕೂಡ ಪಾಲಿಕೆ ನೌಕರಿಗೆ ಕೊಡ್ತಾ ಇಲ್ಲ, ಅದನ್ನು ಕೂಡ ಕೊಡಬೇಕಾಗಿ ಮನವಿ ಮಾಡ್ತಾ ಇದ್ದೇವೆ. ಆಮೇಲೆ ಮುಂಬಡ್ತಿಯಲ್ಲಿ C&R ರೂಲ್ ಏನು 2011 ಆಗಿದೆ, ಇನ್ನೂವರೆಗೆ C&R ತಿದ್ದುಪಡಿ ಆಗಿಲ್ಲ, ಅದು ಕೂಡ ಮಾಡಬೇಕು. C&R ಮಾಡೋದರಿಂದ ನಮ್ಮೆಲ್ಲ ನೌಕರರು ಮಹಾನಗರ ಪಾಲಿಕೆ ನೌಕರರು ಒಂದೇ ಹುದ್ದೆಯಲ್ಲಿ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ, ಅದು ಮುಂಬಡ್ತಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇವನ್ನೆಲ್ಲ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ನಾವು ಎಲ್ಲ ಮಹಾನಗರ ಪಾಲಿಕೆಗಳನ್ನು ಕೆಲಸವನ್ನು ಸ್ಥಗಿಸಿ ಸಾಮೂಹಿಕ ರಜೆ ಪಡೆದುಕೊಂಡು ಮುಷ್ಕರವನ್ನು ಕೈಗೊಳ್ಳುತ್ತಿದ್ದೇವೆ. ತಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಅವರ ಸಂಘ ವತಿಯಿಂದ ಈಗಾಗಲೇ ಚಲೋ ಬೆಂಗಳೂರು ಅಂತ ಒಂದು ಹೋರಾಟ, ಅವ್ರದ್ದು ಬೇರೆ ಬೇರೆ ಬೇಡಿಕೆ ಇರೋದರಿಂದ ಇವತ್ತು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಮೇಜರ್ ಇರ್ತಕ್ಕಂಥ ಬೇಡಿಕೆ ಯಾವುದಂದರೆ 7th ಪೇ ಕಮಿಷನ್ದು ಇಂಡಿಕರ್ನ ಏನಿದೆ ಅವ್ರದ್ದು ಪೇಮೆಂಟ್ ಸರ್ಕಾರ ಕಡೆಯಿಂದಾನೇ ಆಗಬೇಕು ಅಂತ ಅವ್ರದ್ದು ಮನವಿ ಇದೆ. ಜೊತೆಗೆ C&N ರೂಲ್ಸ್ ಏನಿದೆ ಅದು ಅಪ್ಡೇಟ್ ಮಾಡಬೇಕು, ಅದು ಭಾಳ ವರ್ಷ ಆಯಿತು ಅಪ್ಡೇಟ್ ಮಾಡಿಲ್ಲ. ಆಮೇಲೆ ಪ್ರಮೋಷನ್ಗೋಸ್ಕರ ಅವ್ರದ್ದು ಬೇರೆ ಬೇರೆ ಸಮಸ್ಯೆಗಳು ಇದೆ, ಅದರ ಬಗ್ಗೆ ಪರಿಹಾರ ಕೊಡಬೇಕು. ಜೊತೆಗೆ ಇನ್ಶೂರೆನ್ಸ್ ಏನಿದೆ ಅದರಲ್ಲಿ ನೀವು ಸ್ವಲ್ಪ ಅವಕಾಶ ಕೊಡಬೇಕು ಅಂತ ಅವ್ರದ್ದು ಮನವಿ ಇದೆ. ಅದಕ್ಕೋಸ್ಕರ ಇವತ್ತು ಅವರು ಸ್ಟ್ರೈಕ್ ರೀತಿ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿನೂ ಹೋರಾಟ ನಡೀತಾ ಇದೆ. ಆದರೆ ನಾವು ಅವರಿಗೆ ಹೇಳಿದ್ದಂಗೆ ಇವತ್ತು ಪಬ್ಲಿಕ್ಕಿಗೆ ಇನ್ಕನ್ವೀನಿಯನ್ಸ್ ಆಗಲಾರದೆ ನಾವು ಕೆಲಸ ಇವತ್ತು ಮಾಡೋಣ ಅಂತ ಅವರು ಒಪ್ಕೊಂಡಿದ್ರು. ಆ ಪ್ರಕಾರ ಇವತ್ತು ನಾವು ಆಚರಣೆಗಿಂತ ಕೆಲಸ ಮಾಡ್ತಾ ಇದ್ದೀವಿ.